ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿರುವಂಥ ಒಂದು ಎಕ್ಸಾಂಪಲ್ನ ನೋಡೋಣ್ರಿ. ಇಲ್ಲಿ ಕ್ವಾನಿಟೋ ಮತ್ತು ಡಾನ್ ಗೊಂಜಾಲೋ ಡಿಸ್ಕಷನ್ ಮಾಡುವಂಥ ಸಂಭಾಷಣೆ ನೋಡೋಣ್ರಿ. ಕ್ವಾನಿಟೋ, ಕ್ಯಾನ್ ಯು ಸಿಟ್ ಹಿಯರ್? ಆನ್ಸರ್ ನೋಡ್ರಿ. ಕ್ವಾನಿಟೋ ಆಸ್ಕ್ಡ್. ಯಾಕೆ ಆಸ್ಕ್ಡ್ ಹಾಕಿಕತ್ತೀರಿ? ಕ್ವಶನ್ ಮಾರ್ಕ್ ಇರೋದ್ರಿಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಫಸ್ಟ್ ನೀವೇನು ಮಾಡಬೇಕು, ರಿಪೋರ್ಟೆಡ್ ಸ್ಪೀಚ್ ಮಾಡುವಂತಲ್ಲಿ ಮೊದಲು ಟೆನ್ಸನ್ನು ನೋಡ್ಕೋಬೇಕು. ಅದು ಮೊದಲು ಸೆಂಟೆನ್ಸನ್ನು ನೋಡ್ಕೋಬೇಕು, ಅದು ಯಾವ ಸೆಂಟೆನ್ಸ್ನಾಗ ಐತಿ ಅಂತ ಹೇಳಿ. ಅದು ಅಸರ್ಟಿವೋ ಇಂಟ್ರಾಗೇಟಿವೋ ಅಂತ ಹೇಳಿ. ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಇರೋದ್ರಿಂದ ಆಸ್ಕ್ಡ್ ಅಂತ ವರ್ಡನ್ನು ಯೂಸ್ ಮಾಡ್ತೀರಿ. ಕ್ವಾನಿಟೋ ಆಸ್ಕ್ಡ್, ಯಾರನ್ನ ಕೇಳತ್ತಾನೋ? ಡಾನ್ ಗೊಂಜಾಲೋ. ಆಮೇಲೆ ನಿಮ್ಗೆ ಇಂಟ್ರಾಗೇಟಿವ್ ಬಂದಾಗ ಇಫ್ ಹಾಕಂತ ಹೇಳಿತ್ತು, ಇಫ್ ಅಂತ ಹಾಕಾತೀರಿ. ನೆಕ್ಸ್ಟು ಇದೊಂದು ಲಕ್ಷ್ಯ ಇರಲಿ, ಕ್ಯಾನ್ ಯು ಇರೋದ್ರಿಂದ ಯಾವಾಗಲೂ ಕ್ವಶನ್ ಮಾರ್ಕ್ ಬಂದಾಗ ಕ್ಯಾನ್ ಯು ಇದ್ದಿದ್ದು ಯು ಕ್ಯಾನ್ ಆಗ್ತದೆ. ನೀವು ಆನ್ಸರ್ ಬರೀ ಹೊತ್ತಿನಾಗ ಏನು ಕತ್ತಿ ಯು ಕ್ಯಾನ್ ಆಗ್ತದೆ. ಹಾಗಾಗಿ ಯು ಬದಲಾಗಿ ಹಿ ಅಂತ ಹಾಕಿದ್ರಿ. ನೆಕ್ಸ್ಟ್ ಕ್ಯಾನ್ ಇದ್ದಿದ್ದ ಕುಡ್ ಆಯ್ತು. ಇದು ಅರ್ಥ ಆಯ್ತಾ ನಿಮ್ಗೆ? ನೋಡಿರಿ, ಇಫ್ ಹಿ ಕುಡ್ ಸಿಟ್ ಹಿಯರ್, ಸಿಟ್ ಹಿಯರ್ ಇದ್ದಿದ್ದು ದೇರ್ ಆಗ್ತದೆ. ಈ ವರ್ಡ್ಸ್ಗಳು ನಿಮ್ಗೆ ನೆನಪಿರಬೇಕು. ಹಿಯರ್ ಇದ್ದಿದ್ದು ದೇರ್ ಆಯಿತು. ನೆಕ್ಸ್ಟು ಡಾನ್ ಗೊಂಜಾಲೋ ರಿಪ್ಲೈಡ್, ಮತ್ತು ನೋಡ್ರಿ, ಡಾನ್ ಗೊಂಜಾಲೋ ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಏನು ಹೇಳ್ತಾನೆ ರೀ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಅದ ನೋಡ್ರಿ. ಡಾನ್ ಗೊಂಜಾಲೋ ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್ ಅಂತ ಹೇಳ್ತಾನೆ. ಈಗ ನೋಡ್ರಿ ಆನ್ಸರು, ಡಾನ್ ಗೊಂಜಾಲೋ ಈ ಕ್ವಶನಿಗೆ ಆನ್ಸರ್ ಮಾಡೋ ಹೊತ್ತಿನಾಗ ನೀವೇನು ಮಾಡ್ತೀರಿ? ರಿಪ್ಲೈಡ್ ಅಂತ ಹಾಕ್ತೀರಿ. ಡಾನ್ ಗೊಂಜಾಲೋ ರಿಪ್ಲೈಡ್ ಯಾರಿಗೆ ಹೇಳ್ತಾನ? ಟು ಕ್ವಾನಿಟೋ. ಯಾರಿಗೆ ರಿಪ್ಲೈಡ್ ಮಾಡತ್ತಾನವನು? ಟು ಕ್ವಾನಿಟೋ. ದ್ಯಾಟ್, ಇಲ್ಲಿ ನೋಡ್ರಿ, ಐ ವಾಂಟ್ ಆ್ಯಸ್ ಇಟ್ ಈಸ್ ಯಾಕೆ ಬರೆದ್ರಿ? ಐ ಬಂದಲ್ಲಿ ಹಿ ಅಂತ ಚೇಂಜ್ ಮಾಡಿದ್ರಿ. ಯಾಕಂದ್ರೆ ಈ ಕಡೆ ಯಾಕೆ ಮಾಡಲಿಲ್ಲ ಅಂತಂದರೆ ಇದು ಅಸರ್ಟಿವ್ ಸೆಂಟೆನ್ಸ್ನಾಗದ ಸಾದಾ ವಾಕ್ಯ ಇರೋದ್ರಿಂದ ಐ ಬದಲಾಗಿ ಇಲ್ಲಿ ಈ ಕಡೆ ವಾಂಟನ್ನು ಈ ಕಡೆ ತೊಗೊಂಡು ಇದನ್ನು ಈ ಕಡೆ ತೊಗೊಳಕ್ಕೆ ಬರೋಂಗಿಲ್ಲ ರೀ. ಯಾಕಂತಂದ್ರೆ ಇದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರಿತೀರಿ. ಐ ಬಂದಲ್ಲಿ ಹೀನ ಬಳಸಾತ್ತೀರಿ. ನೆಕ್ಸ್ಟ್ ವಾಂಟ್ ಇದ್ದಿದ್ದ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡುವಾಗ ವಾಂಟೆಡ್ ಅಂತ ಆಗ್ತದೆ. ಐ ವಾಂಟೆಡ್ ಎ ಬೆಂಚ್ ಟು, ಇಲ್ಲಿ ಮೈ ಸೆಲ್ಫ್ ಅಂತದ. ಅದನ್ನು ಅವ್ನು ಹೇಳಿದ್ನು ಅಂತ ಹೇಳುವಾಗ ನೀವೇನು ಮಾಡ್ತೀರಿ? ಅವನಿಗೆ ಅಂತ ಹೇಳುವಾಗ ಏನು ಮಾಡ್ತೀರಿ? ಅವನಿಗೆ ಅಂತ ಕರಿತೀರಿ, ಹಿಮ್ಸೆಲ್ಫ್ ಅಂತ ಬರಿತೀರಿ. ನೆಕ್ಸ್ಟು ಕ್ವಾನಿಟೋ, ದೇರ್ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್. ನೋಡ್ರಿ, ಮತ್ತೆ ಕ್ವಾನಿಟೋ ಏನು ಹೇಳ್ತಾನೆ? ದೇ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್ ಅಂತ ಹೇಳ್ತಾನೆ. ಕ್ವಾನಿಟೋ ಟೋಲ್ಡ್ ಡಾನ್ ಗೊಂಜಾಲೋ ದ್ಯಾಟ್ ದೇರ್ ವರ್. ಆರ್ ಬದಲಾಗಿ ಏನು ಮಾಡಿದ್ರಿ? ವರ್ ಅಂತ ಹಾಕಿದ್ರಿ. ಆರ್ ಬದಲಾಗಿ ವರ್ ಅಂತ ಹಾಕಿದ್ರಿ. 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್, ದೇರ್ಗೆ ಸೇಮ್ ದೇರ್ ಅಂತ ಬರತ್ರಿ. ಇನ್ನು ಡಾನ್ ಗೊಂಜಾಲೋ ಟೋಲ್ಡ್, ಇಲ್ಲಿ ಡಾನ್ ಗೊಂಜಾಲೋ ಹೇಳ್ತಾನೆ ಟೆಲ್ ದೆಮ್ ಟು ಗೋ ಅವೇ ಅಂತ ಹೇಳ್ತಾನೆ. ನೋಡ್ರಿ, ಡಾನ್ ಗೊಂಜಾಲೋ ಟೋಲ್ಡ್ ಆರ್ಡರ್. ನೋಡ್ರಿ, ಇದು ಯಾವ ಸೆಂಟೆನ್ಸ್ನಾಗ ಅಂದ್ರೆ ಗೋ ಅವೇ, ಓಡಿಸ್ಬಿಡು ಅವ್ರನ್ನೆಲ್ಲ ಅಂತ ಹೇಳಿದಾಗ ಇಲ್ಲಿ ಡಾನ್ ಗೊಂಜಾಲೋ ಆರ್ಡರ್ ಮಾಡ್ತಾನೆ ರೀ, ಅವ್ರನ್ನೆಲ್ಲ ಕಳಿಸ್ಬಿಡು ಅಂತ ಹೇಳಿ. ಹಾಗಾಗಿ ಏನು ಬರೀತೀರಿ ನೀವು? ಡಾನ್ ಗೊಂಜಾಲೋ ಟೋಲ್ಡ್ ಆರ್ ಆರ್ಡರ್ಡ್. ಯಾರಿಗೆ ಹೇಳ್ತಾನೆ? ಕ್ವಾನಿಟೋ ಹೇಳ್ತಾನೆ ಟು ಟೆಲ್ ದೆಮ್ ಟು ಗೋ ಅವೇ. ನೆಕ್ಸ್ಟ್ ಕ್ವಾನಿಟೋ, ದೇ ಆರ್ ಟಾಕಿಂಗ್. ಕ್ವಾನಿಟೋ ಈಗ ಆನ್ಸರ್ ನೋಡ್ರಿ. ಕ್ವಾನಿಟೋ ಸೆಡ್ ದ್ಯಾಟ್ ದೇ ವರ್ ಟಾಕಿಂಗ್. ಆರ್ ಬದಲಾಗಿ ವರ್ ಅಂತ ಹಾಕ್ತೀರಿ. ದ್ಯಾಟ್ ದೇ ವರ್ ಟಾಕಿಂಗ್. ಇಲ್ಲಿಗೆ ನಿಮ್ಮದು ರಿಪೋರ್ಟೆಡ್ ಸ್ಪೀಚ್ ಅರ್ಥ ಆಗೈತಿ. ಇಷ್ಟೆಲ್ಲ ವೀಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮದು ರಿಪೋರ್ಟೆಡ್ ಸ್ಪೀಚ್ ಅರ್ಥ ಆಗೈತೆ ಅಂತ ಅನ್ಕೋತೇನೆ ರೀ. ಈಗ ಮಿಡ್ ಟರ್ಮ್ ಎಕ್ಸಾಮಿಗೆ ಆಲ್ರೆಡಿ ಸನ್ನಿ ಮಾರ್ನಿಂಗ್ ಪಾಠ ಮುಗ್ದದ. ಆಲ್ಮೋಸ್ಟ್ ಸನ್ನಿ ಮಾರ್ನಿಂಗ್ ಪಾಠದಾಗ ಕ್ವಶನ್ನ ಮಿಡ್ ಟರ್ಮಿಗೆ ಬರ್ತಾವೆ. ನೆಕ್ಸ್ಟ್ ಇನ್ನೊಂದು ಪಾಠದ್ದು ನೆಕ್ಸ್ಟ್ ವೀಡಿಯೋನ ಆ್ಯನ್ಯುವಲ್ ಎಕ್ಸಾಮಿಗೆ ಇನ್ನೊಂದಿಷ್ಟು ವೀಡಿಯೋಗಳನ್ನು ಹಾಕಿರ್ತೇನೆ ರೀ, ಅವಾಗ ನೋಡ್ಕೊತೀರಿ. ಸದ್ಯಕ್ಕೆ ಈ ಸನ್ನಿ ಮಾರ್ನಿಂಗ್ ಪಾಠದಂಥ ಕ್ವಶನ್ನ ಬರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.